ನಾನು ಆವಾಗಲೇ ಹೇಳ್ತಾ ಇದ್ದೆ, ಕೆಲವರ ಟ್ವೀಟ್ಗಳು, ಕೆಲವರು ಅಂದರೆ ದೇಶಗಳು, ದೇಶವನ್ನು ಆಳುವವರು, ಆ ದೇಶದ ಮಿಲಿಟರಿ ಆರ್ಗನೈಸೇಷನ್ಗಳ ಟ್ವೀಟ್ಗಳು ವಿಚಿತ್ರ ಇದ್ದಾವೆ. ಅನ್ಕಂಡೀಷನಲ್ ಸರೆಂಡರ್, ಎರಡೇ ಎರಡು ಶಬ್ದದ ಟ್ವೀಟನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ನೋಡಿ, ಅಲ್ಲಿ ಮೇಲೆ ನೋಡ್ತಾ ಇದ್ದೀರಿ, ಡೊನಾಲ್ಡ್ ಟ್ರಂಪ್ ಟ್ವೀಟ್, ಅನ್ಕಂಡೀಷನಲ್ ಸರೆಂಡರ್. ಅದರ ಕೆಳಗಿನ ಟ್ವೀಟು ಒಂದು ದೇಶದ ನೇತೃತ್ವ ವಹಿಸಿರುವಂಥ ನಾಯಕ ಮಾಡಿರುವ ಟ್ವೀಟ್ ಇದು. ಅದು ಅಮೇರಿಕಾ, ವರ್ಲ್ಡ್ ಲೀಡರ್ ಅಮೇರಿಕಾ. ವಿ ನೋ ಎಕ್ಸಾಕ್ಟ್ಲಿ ವೇರ್ ದಿ ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಈಸ್ ಹೈಡಿಂಗ್. ಅಂದರೆ ಖಮೇನಿ ನೀನೆಲ್ಲ ಬಚ್ಚಿಟ್ಕೊಂಡಿದ್ಯಾ ಅಂತ ನಮಗೆ ಗೊತ್ತು ಅನ್ನೋ ಅರ್ಥದಲ್ಲಿದೆ ಇದು. ಸೋ ಕಾಲ್ಡ್ ತಥಾಗತಿತ ಸರ್ವೋಚ್ಚ ನಾಯಕ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಅನ್ನುವುದು ನಮಗೆ ಗೊತ್ತಿದೆ. ಹಿ ಈಸ್ ಅನ್ ಈಸಿ ಟಾರ್ಗೆಟ್. ನಾವು ಮನಸ್ಸು ಮಾಡಿದ್ರೆ ಆತನನ್ನು ಹೊಡೆದಾಕ್ಬೋದು. ಆದರೆ ಬಟ್ ಹಿ ಈಸ್ ಸೇಫ್ ದೇರ್, ಅಲ್ಲಿ ಆತ ಸುರಕ್ಷಿತನಾಗಿದ್ದಾನೆ. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಹಿಮ್ ಔಟ್. ನಾವು ಆತನನ್ನು ಕೊಲ್ಲೋದಿಲ್ಲ. ಟೇಕ್ ಹಿಮ್ ಔಟ್, ಟೇಕಿಂಗ್ ಹಿಮ್ ಔಟ್ ಅಂದರೆ ಕತೆ ಮುಗಿಸೋದು ಅಂತ ಅರ್ಥ. ಅದು ಜನರಿಗೆ ಅರ್ಥ ಆಗದೇ ಇದ್ದರೆ ಅನ್ನುವ ಎಚ್ಚರಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ನವರು ಬ್ರ್ಯಾಕೆಟ್ನಾಗೆ ಕಿಲ್ ಅಂತ ಬೇರೆ ಬರೆದಿದ್ದಾರೆ. ಬ್ರ್ಯಾಕೆಟ್ನಲ್ಲಿ ನೋಡಿ, ಅಲ್ಲಿ ಕಿಲ್ ಅಂತ ಬರೆದಿದ್ದಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಹಿಮ್ ಔಟ್, ಬ್ರ್ಯಾಕೆಟಲ್ಲಿ ಕಿಲ್, ಅದರ ಮುಂದೆ ಒಂದು ಉದ್ಗಾರವಾಚಕ ಚಿಹ್ನೆ ಬೇರೆ. ಅಟ್ಲೀಸ್ಟ್ ನಾಟ್ ಫಾರ್ ನೌ. ವಿ ಆರ್ ನಾಟ್ ಗೋಯಿಂಗ್ ಟು ಕಿಲ್ ಹಿಮ್ ಅಂದರೆ ಅದೊಂದು ಅಭಯ ಅಲ್ಲ. ನಾವು ನಿಮ್ಮನ್ನೇನು ಕೊಲ್ಲೋದಿಲ್ಲ ಅಂತ ಹೇಳೋದಿಲ್ಲ. ಸದ್ಯಕ್ಕೆ ನಾವು ನಿಮ್ಮನ್ನು ಕೊಲ್ಲೋದಿಲ್ಲ, ಸದ್ಯಕ್ಕೆ ನಾವು ಆತನನ್ನು ಕೊಲ್ಲೋದಿಲ್ಲ. ಬಟ್ ವಿ ಡೋಂಟ್ ವಾಂಟ್ ಮಿಸೈಲ್ಸ್ ಶಾಟ್ ಅಟ್ ಸಿವಿಲಿಯನ್ಸ್ ಆರ್ ಅಮೇರಿಕನ್ ಸೋಲ್ಜರ್ಸ್. ಕ್ಷಿಪಣಿಗಳನ್ನು ಸಾಮಾನ್ಯ ನಾಗರಿಕರ ಮೇಲೆ ಆಗಲಿ, ಅಂದರೆ ಅವರ ಮೇಲೆ ಹಾಕಿ ಅವರನ್ನು ಕೊಲ್ಲೋದು ನಮಗಿಷ್ಟ ಇಲ್ಲ. ಅಮೇರಿಕದ ಸೈನಿಕರು ಸಾಯೋದು ನಮಗಿಷ್ಟ ಇಲ್ಲ. ಅವರ್ ಪೇಷನ್ಸ್ ಈಸ್ ವೇರಿಂಗ್ ಥಿನ್. ದಿನದಿಂದ ದಿನಕ್ಕೆ ನಮ್ಮ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದ ಮ್ಯಾಟರ್ ಅಂತ ನಾ ಹೇಳಿದ್ನಲ್ರಿ. ಇವರ ಟ್ವಿಟರ್ ಹ್ಯಾಂಡಲ್ಗಳನ್ನು ಯಾರೋ ಪುಡಿ ರೌಡಿಗಳು ಹ್ಯಾಕ್ ಮಾಡಿಬಿಟ್ಟಿದ್ದಾರೇನೋ ಅನ್ನೋ ಡೌಟ್ ಬರೋಂಗಿದೆ ಈ ಟ್ವೀಟ್ಗಳನ್ನೆಲ್ಲ. ಇದು ತಗೊಂಡು ಏನು ಮಾಡ್ತೀರಿ? ಈ ಇಸ್ರೇಲಿನ ಮೊಸಾದ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಬಂದಂಥದ್ದು. ಟು ಆಲ್ ಅವರ್ ಕ್ಲೈಂಟ್ಸ್ ವರ್ಲ್ಡ್ ವೈಡ್. ಎಲ್ಲಿದೆ ಇದು? ಇಸ್ರೇಲಿ ಡಿಫೆನ್ಸ್ ಇಂಡಸ್ಟ್ರೀಸ್ ಅನೌನ್ಸ್ಮೆಂಟ್ ಇದು. ಇಸ್ರೇಲಿ ಡಿಫೆನ್ಸ್ ಇಂಡಸ್ಟ್ರೀಸ್ ಅಂದರೆ ಇಸ್ರೇಲ್ನಲ್ಲಿದ್ದುಕೊಂಡು ರಕ್ಷಣಾ ಸಾಮಗ್ರಿಗಳನ್ನು ತಯಾರಿಸುವವರ ಘೋಷಣೆ, ಅವ್ರದ್ದು ಅನೌನ್ಸ್ಮೆಂಟು. ಟು ಆಲ್ ಅವರ್ ಕ್ಲೈಂಟ್ಸ್ ವರ್ಲ್ಡ್ ವೈಡ್ ಅಂದರೆ ಪ್ರಪಂಚದಾದ್ಯಂತ ಇರುವ ನಮ್ಮ ಗ್ರಾಹಕರಿಗೆ ಏನು ಹೇಳ್ತಾ ಇರೋದು ಇವರು? ಫಾಲೋವಿಂಗ್ ದ ಡಿಸಿಷನ್ ಆಫ್ ದ ಫ್ರೆಂಚ್ ಗವರ್ನಮೆಂಟ್ ಟು ರಿಸ್ಟ್ರಿಕ್ಟ್ ಅವರ್ ಪಾರ್ಟಿಸಿಪೇಷನ್ ಆಟ್ ದ ಪ್ಯಾರಿಸ್ ಏರ್ ಶೋ. ಪ್ಯಾರಿಸ್ನಲ್ಲಿ ಒಂದು ಏರ್ ಶೋ ನಡೀತಾ ಇದೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೋಗಿ ರಫೇಲ್ನಲ್ಲೆಲ್ಲ ಕೂತ್ಕೊಂಡು ಫೋಟೋ ಹಾಕಿದ್ದಾರೆ. ಭಾಳ ವೈರಲ್ ಆಗ್ತಾ ಇದೆ. ರಫೇಲ್ನ ಭಾಳ ಮೆಚ್ಕೊಂಡು ಫೋಟೋ ಹಾಕಿದ್ದಾರೆ ಅವರು. ಇರಲಿ, ಆ ವಿಷಯಕ್ಕೆ ಹೋಗೋದು ಬೇಡ. ಈಗ ಪ್ಯಾರಿಸ್ನಲ್ಲಿ ಏರ್ ಶೋ ನಡೀತಾ ಇದೆ. ನಮ್ಮದು ಏರೋ ಇಂಡಿಯಾ ನಡೀತಿದೆಯಲ್ಲ, ಏರೋ ಇಂಡಿಯಾ ನಡೆಯುತ್ತಲ್ಲ ಬೆಂಗಳೂರಿನಲ್ಲಿ, ಆ ಥರದ್ದು ಏರ್ ಶೋ ಪ್ಯಾರಿಸ್ನಲ್ಲಿ ನಡೀತಾ ಇದೆ. ಪ್ಯಾರಿಸ್ನ ಏರ್ ಶೋನಲ್ಲಿ ಇಸ್ರೇಲಿ ಡಿಫೆನ್ಸ್ ಮ್ಯಾನ್ಯುಫ್ಯಾಕ್ಚರರ್ಸಿಗೆ ಅವರ ಪ್ರಾಡಕ್ಟ್ಗಳನ್ನು, ಅವರು ಉತ್ಪಾದಿಸುವ ವಸ್ತುಗಳನ್ನು ತೋರಿಸೋದಕ್ಕೆ ಅವಕಾಶ ಕೊಟ್ಟಿಲ್ವಂತೆ ಪ್ಯಾರಿಸ್ ಏರ್ ಶೋನಲ್ಲಿ ಫ್ರೆಂಚ್ ಗೌರ್ಮೆಂಟು. ನಮಗೆ ಅವಕಾಶ ಕೊಟ್ಟಿಲ್ಲ ಅವರು. ಆದ್ದರಿಂದ ವಿ ಹ್ಯಾವ್ ಡಿಸೈಡೆಡ್ ಟು ಟ್ರಾನ್ಸ್ಫರ್ ದ ಡೆಮಾನ್ಸ್ಟ್ರೇಷನ್ ಟು ತೆಹರಾನ್ ಅಂತ. ಪ್ಯಾರಿಸ್ ಏರ್ ಶೋನಲ್ಲಿ ನಮ್ಮ ಆಯುಧಗಳ ಕೆಪಾಸಿಟಿಯನ್ನು ನಾವು ನಿಮಗೆ ತೋರಿಸಬೇಕಾಗಿತ್ತು. ಅದಕ್ಕೆ ಫ್ರೆಂಚ್ ಗೌರ್ಮೆಂಟ್ ನಮಗೆ ಅವಕಾಶ ಕೊಟ್ಟಿಲ್ಲ. ತೆಹರಾನ್ನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಅಂತ. ಇಸ್ರೇಲಿ ಡಿಫೆನ್ಸ್ ಇಂಡಸ್ಟ್ರೀಸ್ನ ಅನೌನ್ಸ್ಮೆಂಟ್ ಇದು. ಯು ಆರ್ ಆಲ್ ವೆಲ್ಕಮ್ ಟು ವ್ಯೂ ಅವರ್ ಪ್ರಾಡಕ್ಟ್ಸ್ ಅಂತ. ನಾವು ತಯಾರಿಸುವ ವಸ್ತುಗಳು ಹೆಂಗಿದ್ದಾವೆ, ತಯಾರಿಸಿದ ವಸ್ತುಗಳು ಹೆಂಗಿದ್ದಾವೆ ಅನ್ನೋದನ್ನು ನೋಡುವುದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ತೆಹರಾನ್ನಲ್ಲಿ ತೋರಿಸ್ತೀವಿ ಅಂತ. ಇದಕ್ಕೆ ಹೈಟ್ಸ್. ಈ ರೀತಿಯಲ್ಲಿ ಟ್ವೀಟ್ಗಳು, ಹೇಳಿಕೆಗಳು
ಯಾವಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಅನ್ಕಂಡೀಷನಲ್ ಸರೆಂಡರ್, ಯಾವುದೇ ಕಂಡೀಷನ್ ಇಲ್ಲದೆ, ಯಾವುದೇ ಷರತ್ತುಗಳಿಲ್ಲದೆ ಬೇಷರತ್ತಾಗಿ ಶರಣಾಗಬೇಕು, ಹಂಗಿತ್ತು ಅವ್ರು ಹೇಳಿದ್ದು. ಅದಕ್ಕೆ ಅಯಾತುಲ್ಲಾ ಖಮೇನಿ ಹೈಡಿಂಗ್ನಲ್ಲಿರೋದು, ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅಲ್ಲಿಂದನೇ ಹೇಳಿಕೆಯನ್ನು ರಿಲೀಸ್ ಮಾಡಿರೋದು, ಶರಣಾಗತಿ ನಮ್ಮ ಇತಿಹಾಸದಲ್ಲೇ ಇಲ್ಲ ಅಂತ. ಶರಣಾಗತಿ ನಮ್ಮ ಇತಿಹಾಸದಲ್ಲೇ ಇಲ್ಲ. 2 ಸಲ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ ಅಯಾತುಲ್ಲಾ ಖಮೇನಿದು. ಯಹೂದಿಗಳಿಗೆ ಪ್ರತ್ಯುತ್ತರ ಕೊಡ್ತೀವಿ ಅನ್ನೋದು ಒಂದು, ಅಕಸ್ಮಾತ್ ಈ ವಿಷಯದಲ್ಲಿ ಟ್ರಂಪ್ ತಲೆ ಹಾಕಿದ್ರೆ ಅಮೆರಿಕ ಬೆಲೆ ತರಬೇಕಾಗತ್ತೆ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಅನ್ಸುತ್ತೆ. ಇದು ಟ್ವೀಟೇ. ಯಹೂದಿ ಭಯೋತ್ಪಾದನೆಗೆ ಬಲವಾದ ಪ್ರತ್ಯುತ್ತರ ನೀಡಬೇಕು, ಯಹೂದಿಗಳಿಗೆ ನಾವು ಯಾವುದೇ ಕರುಣೆ ತೋರಿಸುವುದಿಲ್ಲ, ಅಲ್ಲಾಹುವಿನ ಸಹಾಯದೊಂದಿಗೆ ವಿಜಯ ಸನ್ನಿಹಿತವಾಗಿದೆ, ಯಹೂದಿಗಳ ವಿರುದ್ಧ ಇಸ್ಲಾಮಿಕ್ ರಿಪಬ್ಲಿಕ್ ಜಯಗಳಿಸಲಿದೆ, ಅಲ್ಲಾಹುವಿನ ಅನುಮತಿಯೊಂದಿಗೆ ಯಹೂದಿಗಳ ವಿರುದ್ಧ ಗೆಲ್ತೀವಿ, ಇಸ್ರೇಲ್ ವಿರುದ್ಧ ಯುದ್ಧ ಶುರುವಾಗಿದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ಇರಾನಿ ಸರ್ವೋಚ್ಚ ನಾಯಕನ ಹೇಳಿಕೆ ಇದು. ಶರಣಾಗತಿ ನಮ್ಮ ಇತಿಹಾಸವಲ್ಲ, ಯಾವ ಕಾರಣಕ್ಕೆ ಇರಾನ್ ಶರಣಾಗತವಾಗಬೇಕು? ಅಸಂಬದ್ಧ ಹೇಳಿಕೆಯಿಂದ ಅಮೆರಿಕದ ಅಧ್ಯಕ್ಷ ಬೆದರಿಕೆ ಹಾಕ್ತಾರೆ, ಹೆದರಿಕೊಳ್ಳುವವರ ಮುಂದೆ ಇಂಥ ಬೆದರಿಕೆ ಹೇಳಿಕೆಗಳನ್ನು ನೀಡಲಿ. ಇರಾನ್ ಇತಿಹಾಸದಲ್ಲೇ ಯಾವ ಬೆದರಿಕೆಗಳಿಗೂ ಹೆದರಿಲ್ಲ, ಇರಾನಿಯನ್ ಪ್ರಜೆಗಳು ಯಾವ ಕಾರಣಕ್ಕೂ ಶರಣಾಗಲ್ಲ, ಅಮೆರಿಕಕ್ಕಿದು ಗೊತ್ತಿರಲಿ. ಅಮೆರಿಕ ಈ ಯುದ್ಧದಲ್ಲಿ ಮಧ್ಯಪ್ರವೇಶಿಸಿದರೆ ಪೆಟ್ಟು ತಿನ್ನಬೇಕಾಗತ್ತೆ, 100% ಅವರು ಹಾನಿ ಅನುಭವಿಸಬೇಕಾಗತ್ತೆ. ಇರಾನ್ ಅನುಭವಿಸುವ ಹಾನಿಗಿಂತಲೂ ಅಮೆರಿಕ ಅನುಭವಿಸುವ ಹಾನಿ ಹೆಚ್ಚಾಗಿರುತ್ತೆ. ಇರಾನ್ ಮೇಲೆ ದಾಳಿ ಮಾಡಿದ ಇಸ್ರೇಲ್ಗೆ ಶಿಕ್ಷೆ ಕೊಡದೆ ಬಿಡೋದಿಲ್ಲ, ಇಸ್ರೇಲ್ ದಾಳಿಯಲ್ಲಿ ಬಲಿಯಾದವರ ರಕ್ತ ವ್ಯರ್ಥವಾಗಲು ಬಿಡಲ್ಲ ಅಂತ ಅಯಾತುಲ್ಲಾ ಖೊಮೇನಿ ಎಚ್ಚರಿಕೆ. ಹಿಂಗೆ ಹೇಳ್ತಿದ್ದಾರಲ್ಲ ಅಯಾತುಲ್ಲಾ ಖೊಮೇನಿ ಅಂತ ಕೇಳಿದ್ರೆ ಡೊನಾಲ್ಡ್ ಟ್ರಂಪ್ ಗುಡ್ ಲಕ್ ಅಂದರು, ಮತ್ತು 2 ಶಬ್ದದ ಉತ್ತರ. ಈ ಮಧ್ಯದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಸಂಘರ್ಷದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದರೆ ಔಟ್ರೈಟ್ ಆಗಿ ಅವರು ಇರಾನ್ ಪರವಾಗಿ ನಿಂತು ಬೆಂಬಲ ಸೂಚಿಸಬಹುದು ಅನ್ನುವ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಹಿಂಗಾಗಬಾರ್ದಾಗಿತ್ತಲ್ಲ, ಯಾಕೆ ಮಧ್ಯಪ್ರಾಚ್ಯದಲ್ಲಿ ಹಿಂಗಾಗ್ತಿದೆ ಅಂತ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಇರಾನ್ಗಳ ಮಾತುಕತೆ ನಡೆಸೋದಾದರೆ, ಮಾತುಕತೆಗೆ ಒಪ್ಕೊಂಡ್ರೆ ನಾವು ಮೀಡಿಯೇಷನ್ಗೆ ತಯಾರಾಗಿದ್ದೀವಿ ಅಂತ. ನೆನಪಿರಲಿ, ಈ ಹಂತದಲ್ಲಿ ಮೀಡಿಯೇಷನ್ ಮಾಡಬಹುದು ಅವರು ವ್ಲಾಡಿಮಿರ್ ಪುಟಿನ್ ಒಬ್ಬರೇ. ಅಮೆರಿಕ ರಷ್ಯಾದ ಸಂಬಂಧಗಳು ಹಿಂದೆಂದಿಗಿಂತಲೂ ಈಗ ಚೆನ್ನಾಗಿದ್ದಾವೆ, ಸ್ಪೆಷಲಿ ಟ್ರಂಪ್ ಬಂದ ಮೇಲೆ ಬಹಳ ಆತ್ಮೀಯ ಸಂಬಂಧಗಳಾಗ್ಬಿಟ್ಟಿದ್ದಾವೆ ಈಗ. ಆದ್ದರಿಂದ ಇಸ್ರೇಲ್ಗೂ ಒಂದು ವಿಶ್ವಾಸ, ಇರಾನ್ ಬಿಡಿ ಹಳೆಯ ಅಲಯನ್ಸು, ಆ ಕಾರಣಕ್ಕೂ ಒಂದು ವಿಶ್ವಾಸ. ವ್ಲಾಡಿಮಿರ್ ಪುಟಿನ್ ಮಧ್ಯಸ್ಥಿಕೆ ವಹಿಸುವುದಕ್ಕೆ ಸೂಕ್ತವಾದ ವ್ಯಕ್ತಿ, ರಷ್ಯಾ ಸೂಕ್ತವಾದ ರಾಷ್ಟ್ರ. ಕೆಲವರು ಹೇಳ್ತಾರೆ ವೈ ನಾಟ್ ಇಂಡಿಯಾ ಅಂತ. ಎಸ್, ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳ ಜೊತೆಗೆ ಸಮಾನ ಮಟ್ಟದ ಸ್ನೇಹ ಹೊಂದಿರುವ ದೇಶ ಭಾರತ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಇರಾನ್ನ ಜೊತೆ ನಮ್ಮದು ಟ್ರೇಡ್ ರಿಲೇಷನ್ಶಿಪ್ಸ್ ಚೆನ್ನಾಗಿದೆ, ಇಸ್ರೇಲ್ನ ಜೊತೆ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಸ್ ಚೆನ್ನಾಗಿದೆ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ ಆದಮೇಲೆ ಈ ಯುದ್ಧದ ಮತ್ತಷ್ಟು ಅಪ್ಡೇಟ್ಗಳಿದ್ದಾವೆ. ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಒಂದಿದೆ, ನಾನ್ ನ್ಯೂಕ್ಲಿಯರ್ ಮೋಸ್ಟ್ ಪವರ್ಫುಲ್ ಬಾಂಬ್ ಅದು. ಅದನ್ನು ಅಮೇರಿಕ ಇರಾನಿನ ಮೇಲೆ, ಇರಾನಿನ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯರ್ ನೆಲೆಯ ಮೇಲೆ ಬಳಸಬಹುದಾ? ಬೆಳವಣಿಗೆಗಳನ್ನು ನೋಡ್ರೆ ಹಾಗೆ ಅನ್ನಿಸ್ತಾ ಇದೆ. ಆ ಬಾಂಬನ್ನು ಕ್ಯಾರಿ ಮಾಡುವ ಕೆಪಾಸಿಟಿ ಇರುವ 2 ಬಾಂಬರ್ಗಳು ಮಿಡ್ಲ್ ಈಸ್ಟಿಗೆ ಬಂದಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.